ಸಂಡೇ ಅನ್ನೋದು ಎಲ್ಲರಿಗೂ ಎಂಜಾಯ್ ಮಾಡೋ ಡೇ ಆಗಿದ್ರೆ ಆದ್ರೆ ನನಗೆ ಮಾತ್ರ ಮನೇಲಿ ಕೆಲಸ ಮಾಡೋ ಡೇ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ದಾವಣಗೆರೆ ಹುಡುಗಿ. ಇವರಿಬ್ರು ಮೇಲೆ ಹೋಗಿ ಇಷ್ಟೊತ್ತಾಯ್ತಲ್ಲ ಏನ್ ಮಾಡ್ತಿರ್ಬೋದು ಅಂತ ಹೋಗಿ ನೋಡಿದ್ರೆ ನಮ್ಮಮ್ಮ ಲಡ್ಡು ಬಟ್ಟೆ ಒಗಿತಾ ಇದ್ರು. ನಾನು ಹೋಗಿದ ತಪ್ಪಿಗೆ ನಮ್ಮಮ್ಮ ಬಾ ಕೌದಿ ಹೋಗಿ ಅನ್ಬಿಡೋದಾ. ಇನ್ನೇನ್ ಮಾಡಕ್ಕಾಗಲ್ಲ, ಬಂದು ಸಿಗಾಕೊಂಡ್ಬಿಟ್ಟಿದ್ದೀನಿ, ಒಗಿಲೇಬೇಕು. ಇಷ್ಟುದ್ದ ಇರೋ ಕೌದಿನ ನೋಡಿ ಹೇಗೆ ಉಜ್ಜಿ 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 ಆಗ್ತಾ ಇದ್ದೀನಿ. ನಮ್ಮಮ್ಮ ತಂದು ನೀರ್ ಹಾಕ್ತಾ ಇದ್ರು. ನಮ್ಮಮ್ಮ ನಮ್ಮ ಅಣ್ಣನ ಹತ್ರ ಹೋಗಿಸ್ತೀನಿ ಅಂತ ಹೇಳಿ ಕೊನೆಗೂ ನನ್ನ ಹತ್ರನೇ ಹೋಗಿಸ್ಬಿಟ್ರು. ಆ ಸಿಟ್ಟಲ್ಲಿ ನಮ್ಮಮ್ಮಂಗೆ ನಾನು ಬೈತಿದ್ರೆ ನಮ್ಮಮ್ಮ ನನಗೆ ಹಿಂಗ ಅಂದ್ಬಿಡೋದ. ಏನಂದೆ? ತೆಳ್ಳಗ ನಾನೇನ್ ದಪ್ಪ ಇದ್ದೀನ? ಕಡಿಮೆ ಇದೆಯಾ ಈಗ ನೀನು? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನೋಡಿ ಗೈಸ್, ನಾನು ದಪ್ಪ ಇದ್ದೀನಂತೆ. ನಮಗೆ ಬಟ್ಟೆ ಒಗೆಯೋದು ಸಂಕಟ ಆಗಿದ್ರೆ ಲಡ್ಡುಗೆ ಆಟಾಡೋ ಆಟ ಆಗ್ಬಿಟ್ಟಿತ್ತು. ನಮ್ಮಮ್ಮ ಅಂದಿರೋ ಸಿಟ್ಟು ಮತ್ತೆ ನಮ್ಮ ಅಣ್ಣನ ಮೇಲಿರೋ ಸಿಟ್ಟು ಎರಡನ್ನೂ ಕೌದಿ ಮೇಲೆ ಹಾಕಿ ಚೆನ್ನಾಗೆ ಕೌದಿನ ಕಚ 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 ಅಂತ ತುಳ್ದು ಹಾಕ್ಬಿಟ್ಟೆ. ನಮ್ಮಮ್ಮ ಹಿಂಗಂದ್ರು ಅಂತ ಕಂಪ್ಲೇಂಟ್ ಮಾಡೋಕ್ಕೆ ನಮ್ಮ ಅಪ್ಪನ ಹತ್ರ ಹೋದ್ರೆ ನಮ್ಮಪ್ಪ ಲೈವ್ ಮಾಡ್ತಾ ಇದ್ರು, ಡಿಸ್ಟರ್ಬ್ ಮಾಡೋದು ಬೇಡ ಅಂತ. ಈ ಕಡೆ ರೂಮಿಗೆ ಬಂದು ನೋಡ್ತಿದ್ರೆ ಫುಲ್ ರೂಮ್ ಎಲ್ಲ ಅಳ್ಬಿಟ್ಟಿದೆ. ನನಗೆ ಬಂದಿದ್ದ ಕೋಪಕ್ಕೆ ಕೋಪ ಮಾಡ್ಕೊಂಡಿದ್ದೀನಿ. ನಮ್ಮಪ್ಪ ನನಗೋಸ್ಕರ ಬಿರಿಯಾನಿ ಮಾಡ್ತಿದ್ದಾರೆ ಅನ್ಕೊಂಡ್ರೆ ನಾವು ಮತ್ತೆ ನಮ್ಮ ಫ್ರೆಂಡ್ಸಿಗೆ ಬಿರಿಯಾನಿ ಮಾಡ್ತಾ ಇದ್ರು. ಇವತ್ತಿನ ದಿನ ಇಷ್ಟ ಆಗಿತ್ತು. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.